ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ಇವತ್ತಿನ ವಿಡಿಯೋದಲ್ಲಿ ನಾನು ಖರ್ಚಿಲ್ಲದೇನೆ ತುಂಬ ಒಂದು ಸುಂದರವಾಗಿ ದೀಪವನ್ನು ಮನೆಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊಳ್ಳೆ ಬರದೇ ಇರೋ ಹಾಗೆ ತಡೆಯೋಕ್ಕೆ ಕೂಡ ಈ ದೀಪ ಹೆಲ್ಪ್ ಆಗುತ್ತೆ. ಈಗ ಬನ್ನಿ ಆ ದೀಪ ಯಾವುದು, ಅದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಕಿತ್ತಳೆ ಹಣ್ಣು ಯೂಶ್ವಲಿ ಎಲ್ಲರ ಮನೇಲೂ ನಾವು ತಿಂತೀವಿ ಅಲ್ವಾ, ದೇಹಕ್ಕೆ ತುಂಬಾ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಆದರೆ ಆ ಕಿತ್ತಳೆ ಹಣ್ಣಿನ ಸಿಪ್ಪೆನ ನಾವು ಬಿಸಾಕ್ಬಿಡ್ತೀವಿ, ಡಸ್ಟ್ಬಿನ್ಗೆ ಹಾಕ್ತೀವಿ. ಆದರೆ ಅದರಿಂದನೇ, ಆ ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದನೇ ಒಂದು ಸುಂದರವಾದ ದೀಪನ ನಾವು ರೆಡಿ ಮಾಡ್ಕೊಳ್ಬಹುದು. ಇದರಿಂದಾಗಿ ಮನೇಲಿ ತುಂಬ ಫ್ರೆಶ್ನೆಸ್ ಇರುತ್ತೆ, ಅದರ ಸ್ಮೆಲ್ ಚೆನ್ನಾಗಿರುತ್ತೆ, ಹಾಗೆ ಸೊಳ್ಳೆಗೆ ಕೂಡ ತುಂಬಾ ಒಳ್ಳೆಯದು, ಅಂದರೆ ಸೊಳ್ಳೆ ಬರೋದಿಲ್ಲ. ಈ ದೀಪಕ್ಕೆ ನಮಗೆ ಯಾವುದೇ ಬತ್ತಿ ಕೂಡ ಬೇಕಾಗಿಲ್ಲ, ನಾವು ಎಕ್ಸ್ಟ್ರಾ ಬತ್ತಿ ಏನೂ ಯೂಸ್ ಮಾಡೋದು ಬೇಕಿಲ್ಲ. ಜಸ್ಟ್ 2 ಸ್ಪೂನ್ ಎಣ್ಣೆ ಇದ್ದರೆ ಸಾಕು, ಹಾಗೆ ಒಂದು ಕಿತ್ತಳೆ ಹಣ್ಣಿದ್ರೆ. ಸೊ ಇವಾಗ ಫಸ್ಟಿಗೆ ನಾವು ಕಿತ್ತಳೆ ಹಣ್ಣು ನಾರ್ಮಲಾಗಿ ಹೊರಗಡೆಯಿಂದ ತರ್ತೀವಿ ಅಲ್ವಾ, ಅದನ್ನು ನಾವು ತೊಳೆದು ಇಟ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ತೊಳೆದವರು ಅದನ್ನು ನೀಟಾಗಿ ನೀರು ಪಸೆ ಏನು ಇಲ್ಲದೆ ಇರೋ ಥರ ಒರೆಸಿ ಇಟ್ಕೊಳ್ಬೇಕು. ಸೊ ಸ್ವಲ್ಪ ದೊಡ್ಡ ಸೈಜ್ ಇದಾದರೆ ತುಂಬ ಚೆನ್ನಾಗಾಗುತ್ತೆ. ಈ ಇಡೀ ಕಿತ್ತಳೆ ಹಣ್ಣು ತೊಗೊಂಡು ಇದನ್ನು ಮಧ್ಯದಲ್ಲಿ ಈ ಥರ ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡ್ಕೊಳ್ಬೇಕು. ಹಣ್ಣೇನು ಕಟ್ ಆಗಬಾರ್ದು, ಜಸ್ಟ್ ಸಿಪ್ಪೆ ಮಾತ್ರ ಕಟ್ ಆಗೋ ಥರ ರೌಂಡಲ್ಲಿ ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬೇಕು. ಇದೀಗ ಕರೆಕ್ಟಾಗಿ ಒಂದು ಮಾರ್ಕ್ ಥರ ಆಗಿದೆ ಅಲ್ವಾ. ಸೊ ಇವಾಗ ಇದಕ್ಕೆ ಒಂದು ನಿಧಾನವಾಗಿ ಒಂದು ಸ್ಪೂನನ್ನು ಒಳಗಡೆ ಹಾಕಬೇಕು. ಒಂದು ಸೈಡಲ್ಲಿ, ಈ ಸೈಡಲ್ಲಿ ಈ ಥರ ಸ್ಪೂನನ್ನು ಹಾಕಿದ ಮೇಲೆ ನಿಧಾನಕ್ಕೆ ಸ್ಪೂನನ್ನು ಒಳಗೆ ತೊಗೊಂಡು ಹೋಗ್ತಾ, ಇನ್ನು ಸ್ವಲ್ಪ ಸ್ವಲ್ಪ ಸೈಡಿಗೆ ಜಾರಿಸ್ತಾ ಅದನ್ನ ನಿಧಾನಕ್ಕೆ ತೆಕ್ಕೊಳ್ಬೇಕು. ನಮಗೆ ಸಿಪ್ಪೆ ಅದು ನೀಟಾಗಿ ಬರಬೇಕು, ಅದರಲ್ಲಿ ಕಿತ್ತಳೆ ಹಣ್ಣಿನ ಅಂಶ ಏನು ಉಳಿಬಾರ್ದು. ಸೊ ನೀಟಾಗಿ ನಿಧಾನವಾಗಿ ತೆಗಿಬೇಕಾಗತ್ತೆ. ಸೊ ಇದು ನೋಡಿ, ಇವಾಗ ನೀಟಾಗಿ ಬಂದಿದೆ. ಇದರಲ್ಲಿ ನಾವು ಏನು ಈ ನಾರಿದೆ ಅಲ್ಲ, ಇದನ್ನೇ ನಾವು ಬತ್ತಿಯಾಗಿ ಯೂಸ್ ಮಾಡಬಹುದು. ಸೊ ಇದನ್ನು ಕೂಡ ಇಟ್ಟುಕೊಂಡೇ ನಾವು ತೆಗಿಬೇಕು, ಅದಕ್ಕಾಗಿ ಹೇಳಿದ್ದು ನಿಧಾನವಾಗಿ ತೆಗಿಬೇಕಂತ ಹೇಳಿ. ಇವಾಗ ಇದಕ್ಕೆ ನಮಗೆ ಬೇಕಾಗುವಷ್ಟು ಎಣ್ಣೆನ ಹಾಕ್ಬೋದು. ಒಂದು 2 ಸ್ಪೂನ್ ಎಣ್ಣೆ ಹಾಕಿದರೂ ಕೂಡ ನಿಮಗೆ ಇಡೀ ದಿನ ಚೆನ್ನಾಗೇ ಉರಿಯುತ್ತೆ ದೀಪ. ಸೊ ಅದಕ್ಕೆ ಹಾಕಿದ ಮೇಲೆ ನಾವು ಈ ನಾರೇನಿದೆ ಅಲ್ಲ, ಇದನ್ನೇ ಬತ್ತಿ ಥರ ಯೂಸ್ ಮಾಡಿಕೊಂಡು ಇದಕ್ಕೆ ದೀಪನ ಹಚ್ಚಿಬಿಡಬಹುದು. ಇದೀಗ ಇನ್ನೊಂದು ಪಾರ್ಟ್ದು ಸಿಪ್ಪೆ ಹಾಗೆ ಉಳಿದಿರುತ್ತಲ್ವಾ, ಅದನ್ನು ನಾವು ಈ ದೀಪಕ್ಕೆ ಮುಚ್ಚೋ ಥರ ಮಾಡಬಹುದು. ಈ ಥರ ಯಾವುದಾದ್ರೂ ಡಿಸೈನಲ್ಲಿ ಕಟ್ ಮಾಡ್ಕೊಳ್ಬೇಕು. ನಾನು ಸ್ಟಾರ್ ಥರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಥರದಲ್ಲಿ ನೀವು ಒಂದು ಚಿಕ್ಕ ಬ್ಲೇಡ್ ಅಥವಾ ಒಂದು ಚಿಕ್ಕ ಶಾರ್ಪ್ ಆಗಿರೋ ಚಾಕುನ ಇಟ್ಕೊಂಡು ನಿಮಗೆ ಇಷ್ಟವಾಗಿರೋ ಶೇಪಲ್ಲಿ ಕಟ್ ಮಾಡ್ಕೊಳ್ಬಹುದು. ಈ ಥರ ಮುಚ್ಚಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ, ಹಾಗೆ ಅದರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಹಚ್ಚಿ ಒಂದು ಕಡೆಯಲ್ಲಿ ಇಟ್ಬಿಟ್ರೆ ಮನೆಯಲ್ಲಿ ತುಂಬ ಫ್ರೆಶ್ ಫೀಲ್ ಆಗುತ್ತೆ, ಫ್ರೆಶ್ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆ ಸೊಳ್ಳೆ ಕೂಡ ಬರೋದಿಲ್ಲ. ಸೊಳ್ಳೆ ಬರದೇ ಇರೋಂಗೆ ನಾವು ಬೇರೆ ಯಾವುದೋ ಏನು ಮಸ್ಕಿಟೋ ಕಾಯಿಲ್ ಎಲ್ಲ ಯೂಸ್ ಮಾಡೋ ಬದಲು ಈ ಥರ ಒಂದು ಕಸದಿಂದ ರಸ ಅಂತಲೇ ಹೇಳಬಹುದು, ನಾರ್ಮಲಾಗಿ ಬಿಸಾಕುವಂತಹ ಕಿತ್ತಳೆ ಹಣ್ಣಿನ ಸಿಪ್ಪೆನ ಯೂಸ್ ಮಾಡಿಕೊಂಡು ಒಂದು ಮಸ್ಕಿಟೋ ಕಾಯಿಲ್ ಥರನೂ ಯೂಸ್ ಮಾಡಬಹುದು. ಇಲ್ಲಾದರೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಲ್ವ ಯಾವಾಗಲೂ ದೀಪ ಹಚ್ಚಿದಾಗ. ಸೊ ಆ ಥರ ಕೂಡ ನಾವು ಯೂಸ್ ಮಾಡಬಹುದು. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ತರಹದ ಬೇರೆ ಬೇರೆ ರೀತಿಯ ಟಿಪ್ಸ್ಗಳಿಗಾಗಿ ಕನ್ನಡ ಟಿಪ್ಸ್ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.